ಇಲ್ಲಿ ಬಂದ ಕೂಡಲೇ ಬೋರ್ಡ್ಸ್ ನೋಡ್ತಾರೆ. ಮತ್ತೆ ನಮ್ಮಲ್ಲಿ ಎಜುಕೇಶನ್ ಮಾಡೋದಕ್ಕೆ ಒಬ್ರು ಇವರಿದ್ದಾರೆ, ಎಜುಕೇಶನ್ ಆಫೀಸರ್ ಒಬ್ರು ಇದ್ದಾರೆ, ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರಿಗೆ. ಇದು ಎಮೋ ಇದೆ ನಮ್ಮಲ್ಲಿ ಆಸ್ಟ್ರಿಚ್ ಇಲ್ಲಿ ನೋಡ್ಬೋದಾ ನಿಮ್ಮಲ್ಲಿ ನೀವು? ಇದು ಎಮೋ ಅಂತೇಳಿ ಅದ್ರ ಮೊಟ್ಟೆ, ಎಮೋ ಕೋಳಿದು. ಎಮೋ ಕೋಳಿದು. ಮತ್ತೆ ಇಷ್ಟು ದಪ್ಪ ಇರುತ್ತೆ ಆಸ್ಟ್ರಿಚ್ ಮೊಟ್ಟೆ. ಹೌದೌದು, ಜಗತ್ತಿನಲ್ಲೇ ಅತಿ ದೊಡ್ಡ ಮೊಟ್ಟೆ ಇದೇನೆ. ಓಕೆ, ಇದು ಮರಿ ಮಾಡಾದ್ಮೇಲೆ ಹೊಡೆದಿರ್ತಕ್ಕಂಥದ್ದನ್ನ ಸರ್ ಇವಾಗ ಇಲ್ಲಿ ಇಟ್ಟಿದ್ದೀರಲ್ಲ ನೀವು, ಇದು ಮರಿ ಆಗುತ್ತಾ? ಕಾವು ಕೊಡ್ಬೋದಾ? ಇಲ್ಲ ಇಲ್ಲ ಇಲ್ಲ, ಇಟ್ ಇಸ್ ಡೆಡ್ ಎಗ್. ಇದು ಡೆಡ್. ಹಿಂಗೆ ಡೆಡ್ ಆಯ್ತು ಸರ್? ಅಂದ್ರೆ ಅಲ್ಲಿ ಒಂದು 8, 10, 12 ಮೊಟ್ಟೆ ಇಟ್ಟಾಗ ಎಲ್ಲವೂ ಮರಿ ಆಗಲ್ಲ. ಲೈಕ್ ಕೋಳಿ ಹೆಂಗ್ ಕೂರಿಸ್ತೀವಿ ಆ ರೀತಿಯಾಗಿ. ಅದೇ ತರ. ಅವಾಗ ಏನಾಗುತ್ತೆ, ಒಂದ್ ಯಾವ್ದಾದ್ರು ಮೊಟ್ಟೆ ಮರಿ ಆಗದಿರೋ ಇರ್ತಾವಲ್ಲ, ಪಿನ್ ಮಾಡಿ ಅದನ್ನ ತೆಗೆದ್ಬಿಟ್ಟು ಒಳಗಡೆ ಯೋಕೆಲ್ಲ ಒಂದು ಎಕ್ಸಿಬಿಟ್ ಮಾಡಿರ್ತಾರೆ. ಓ, ಇಲ್ಲಿ ನೋಡಿ, ಇಲ್ಲಿ ಹೋಲ್ ಆಗಿದೆ. ಅಲ್ಲಿ ಒಳಗಡೆ ಏನಿರೋದಿಲ್ಲ, ಸುಮ್ನೆ ಡಿಸ್ಪ್ಲೇಗೆ ಅಷ್ಟೇ. ಸರ್ ಇದು ಬೇರೆ ಬೇರೆ ಕಲರ್ ಇದೆಯಲ್ಲ, ಇದ್ಯಾವ್ದು? ಎರಡು ಎಂಬುದೇನೆ. ಓಕೆ, ಸೈಜ್ ಬೇರೆ ತರ ಇದೆ, ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ. ಓಕೆ, ಆಸ್ಟ್ರಿಚ್ ಮೊಟ್ಟೆ ನೋಡಿ ಎಷ್ಟು ದಪ್ಪ ಇದೆ ಅಂತ. ಸರ್ ಇಲ್ಲಿ ಇದೆಯಲ್ಲ, ಇದು ರೆಡ್ ಜಂಗಲ್ ಫೋಲ್ದು, ಅದು ಕಾಡ್ಕೋಳಿದು. ಇದು ಪಿ ಹೆನ್ ಹೆಗ್. ಇದು ಮಾಮೂಲಿ ಇದು ನವಿಲು ದಪ್ಪ ಇದೆಯಲ್ಲ, ನವಿಲಿನ ಮೊಟ್ಟೆ. ಇದು ಕಾಡ್ಕೋಳಿ ಮೊಟ್ಟೆ. ಓ, ನವಿಲ್ ಮೊಟ್ಟೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿ. ಲೈಕ್ ಕೋಳಿ ಮೊಟ್ಟೆ ತರಾನೇ ಇದೆ, ಸ್ವಲ್ಪ ದಪ್ಪ ಇರುತ್ತೆ. ಎಸ್, ಕರೆಕ್ಟ್. ಸರ್ ಇವಾಗ ಒಂದು ಕಾನೂನೆಲ್ಲ ಬಂದ್ಬಿಡ್ತಲ್ಲ, ಇತ್ತೀಚೆಗೆ ತುಂಬಾ ವೈರಲ್ ಆಗ್ಬಿಡ್ತು, ಈ ಜಿಂಕೆ ಕೊಂಬ್ದು, ಹುಲಿ ಉಗ್ರಿಂದು. ಇಲ್ಲಿ ಶಿವಮೊಗ್ಗದಲ್ಲೆಲ್ಲ ಸಿಗ್ತಾ ಸರ್ ನಿಮ್ಗೆ? ಯಾವ ರೀತಿ ಫಾರೆಸ್ಟ್ ಇಲಾಖೆಯವರು ಎಂಟೈರ್ ಕರ್ನಾಟಕದಲ್ಲಿ ಎಷ್ಟು ಕಡೆ ಎಲ್ಲ ಚೇಸ್ ಮಾಡಿದ್ರಿ? ಯಾವ ರೀತಿ, ಎಷ್ಟು ಕಲೆಕ್ಷನ್ ಆಯ್ತು? ಇಲ್ಲ, ಒಂದಂದ್ರೆ ಇದು ಈ ವೈಲ್ಡ್ ಲೈಫ್ ಟ್ರೋಫೀಸ್ ಕಲೆಕ್ಷನ್ ಇದೆಯಲ್ಲ, ಅದು ನನ್ನ ಜವಾಬ್ದಾರಿಗೆ ಬರಲ್ಲ, ಅದು ನನ್ನ ವ್ಯಾಪ್ತಿಗೆ ಬರಲ್ಲ. ಅದನ್ನ ನೋಡ್ಕೊಳಕ್ಕೆ ಬೇರೆ ಆಫೀಸರ್ ಶಿವಮೊಗ್ಗದಲ್ಲಿ ಇರ್ತಾರೆ. ಹಂಗಾಗಿ ಯಾವುದೇ ಕೇಸಸ್ ನಮಗೆ ಬರಲ್ಲ. ಅದಕ್ಕೆ ಅಲ್ಲ, ಇಲಾಖೆಯಲ್ಲಿ ಇದ್ರಲ್ಲ, ಹಂಗಾಗಿ ಅಲ್ಲ, ಕೆಲವರು ಅಪ್ರೋಚ್ ಮಾಡಿರ್ಬೋದು. ಅಲ್ಲಿ ಅವರು ವೈಲ್ಡ್ ಲೈಫ್ ಆಫೀಸ್ ನಲ್ಲಿ ಅವರಿಗೆ ನಾಳೆ ನೀವು ಎಲಿಫೆಂಟ್ ಕ್ಯಾಂಪ್ ಹೋಗ್ಬೇಕು ಅಂತ ಇದ್ದೀರಲ್ಲ, ಈಸ್ ದಿ ಕಂಟ್ರೋಲಿಂಗ್ ಅಥಾರಿಟಿ ಆಫ್ ದಟ್. ಓಕೆ, ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಇದೆಯಲ್ಲ, ಇದು ಜಿಂಕೆದ, ಸಾರಂಗದ ಅಥವಾ ಯಾವ್ದು? ಇದು ಸ್ಪಾಟೆಡ್ ಡೀರ್. ಓಕೆ, ಚುಕ್ಕೆ ಜಿಂಕೆ ಅಂತೀವಲ್ಲ, ಆ ಚುಕ್ಕೆ ಜಿಂಕೆ ಕೊಂಬಿದು. ಇದು ಪ್ರತಿ ವರ್ಷ ಬೀಳುತ್ತೆ. ಇದು ಎಲ್ಲಿಂದ? ತಲೆಯಿಂದ ಉದುರುತ್ತೆ, ಮತ್ತೆ ಹೊಸ ಚಿಕ್ಕ ಕೊಂಬ್ ಬರುತ್ತೆ. ಹೌದಾ? ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ಬೀಳುತ್ತೆ? ಪ್ರತಿ ವರ್ಷನೂ ಇದು ಶೆಡ್ ಮಾಡುತ್ತೆ. ಶೆಡ್ ಮಾಡುತ್ತೆ, ಮತ್ತೆ ಹೊಸ ಕೊಂಬ್ ಬರುತ್ತೆ. ಹಾಗಾದ್ರೆ ಜಿಂಕಿ ಕೊಂಬು ಪ್ರತಿ ವರ್ಷನೂ ಹೊಸದಾಗಿ ಬರ್ತಾ ಇರುತ್ತೆ. ಬೆಳೆದಿರೋ ಕೊಂಬು ಬೀಳುತ್ತೆ, ಮತ್ತೆ ಹೊಸದಾಗಿ ಮತ್ತೆ ಹುಟ್ಟುತ್ತೆ. ಹಂಗಾಗಿ ಅನ್ಸುತ್ತೆ ಮಲೆನಾಡು ಭಾಗದಲ್ಲಿ ಜಾಸ್ತಿ ಜಿಂಕೆ ಕೊಂಬುಗಳ ಸಂಗ್ರಹ ಇದ್ದಿದ್ದು. ಅವರೇ ಏನ್ ಪ್ರಾಣಿಗಳನ್ನ ಸಾಯಿಸಿ ತಂದಿರ್ಲಿಲ್ಲ, ಆಲ್ಮೋಸ್ಟ್ ಅಲ್ಲಿ ಬಿದ್ದಿರುತ್ತಲ್ಲ. ಕಾಡಿಗೆ ಹೋದಂತ ರೈತರು ಕೆಲವು ಸತಿ ಏನ್ ಮಾಡ್ತಾರೆ ನೋಡಿದ್ರೆ ಆಕರ್ಷವಾಗಿರುತ್ತೆ, ಅದು ಮಾಡ್ತಾರೆ. ಬಟ್ ಆದ್ರೆ ವೈಲ್ಡ್ ಲೈಫ್ ಆಕ್ಟ್ ಹೇಳುತ್ತೆ ಅವೆಲ್ಲ ಇಟ್ಕೋಬಾರ್ದು ಅಂತ. ಸರ್ ಇವಾಗ ಕೆಲವೊಂದಕ್ಕೆ ಶೇಪ್ ಒಂದೊಂದ್ ತರ ಇರುತ್ತೆ ಸರ್. ಆಬ್ವಿಯಸ್ಲಿ ಯಾವ ರೀತಿ ಬರುತ್ತೆ? ಒಂದು ಉದ್ದ ಇದೆ, ಒಂದು ಚಿಕ್ಕ ಇದೆ, ಹೀಗೇನಾ? ಹಿಂಗೆ ಇರುತ್ತೆ. ಇದೇ ತರ ಈ ಕಡೆ ಇನ್ನೊಂದಿರುತ್ತೆ. ಜಿಂಕೆ ಏನಾದ್ರು ಹಾನಿಕರ ಮಾಡುತ್ತಾ ಯಾರಿಗಾದ್ರೂ ಈ ಕೊಂಬಿಂದ? ಆ ತರ ಏನಾದ್ರು ಇದೆಯಾ? ಯಾಕಂದ್ರೆ ಜಿಂಕೆ ಅಂತ ಹೇಳಿದ್ರೆ ಜಿಗಿಯುತ್ತೆ, ಮತ್ತೆ ಸಾಧು ಅಂತ ಅನ್ಕೊಂಡಿದೀವಿ ನಾವು. ಇಲ್ಲ, ಅದು